ಹಾರ್ದಿಕ ಶುಭಾಶಯಗಳು. ನಮಸ್ತೆ, ನಾನು ನಿಮ್ಮ ಚೈತನ್ಯ. ಆಲ್ರೆಡಿ ಇದು ದೀಪಾವಳಿ ಸೆಲೆಬ್ರೇಷನ್ ವ್ಲಾಗ್ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ? ಹೌದು, ಈಗ ನೈಟು ವೆಹಿಕಲ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಲಕ್ಕಿತ್ತ ಪುಟಾಣಿ ಸೈಕಲ್ ಸಹ ವಾಶ್ ಮಾಡ್ತಾ ಇದ್ದಾರೆ. ಯಾಕಂದರೆ ದೀಪಾವಳಿಗೆ ನಾವು ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡ್ತೀರಿ, ಅದರಿಂದ. ದೀಪಾವಳಿ ಅಂದಮೇಲೆ ಕಜ್ಜಾಯ ಮೇಯ್ನ್ ಅಲ್ವಾ? ಹೌದು, ನೈಟ್ ಕಜ್ಜಾಯ ಸಹ ಸುಡ್ತಾ ಇದ್ದೀರಿ. ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ ಕಜ್ಜಾಯ ಸುಡೋದಕ್ಕೆ. ನೋಡಿ, ಕಜ್ಜಾಯ ಸಹ ಚೆನ್ನಾಗಿ ಬರ್ತಿದೆ. ಹಾಗೆ ನಾನು ದೇವ್ರ ಮನೆ ಸಹ ಎಲ್ಲ ಕ್ಲೀನ್ ಮಾಡ್ಕೊಂಡು ನೈಟೇ ಎಲ್ಲ ಜೋಡಿಸ್ಕೊಬಿಡ್ತೀನಿ, ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈಗ ಆಲ್ಮೋಸ್ಟ್ ಮಲಗಿದ್ದೆ 1:30ಗೆ. ಹಂಗೆ ಎದ್ದು ರೆಡಿಯಾಗಿ ದೇವ್ರ ಪೂಜೆ ಸಹ ಬೆಳಗ್ಗೆ ಕಂಪ್ಲೀಟ್ ಆಯಿತು. ನಾವು ಮನೇಲಿ ಸಿಂಪಲ್ಲಾಗೆ ದೇವ್ರ ಪೂಜೆ ಮಾಡ್ಕೊಳ್ತೀರಿ, ನೋಡ್ತಿದ್ದೀರಲ್ಲ. ಈ ರೀತಿ ದೇವ್ರ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ಈಗ ಹಬ್ಬಕ್ಕೆ ನಾನಂತೂ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದಾಯ್ತು. ಹಾಯ್, ನಾಡಿನ ಸಮಸ್ತ ಜನರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ದೀಪಾವಳಿಗೆ ವಿಶ್ ಮಾಡಿದ್ದು ಸಹ ಆಯಿತು. ಬಟ್ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ವೆಹಿಕಲ್ಸ್ಗೆ ಪೂಜೆ ಮಾಡಬೇಕಿತ್ತು, ಯಾವ ರೀತಿ ದೇವಸ್ಥಾನಕ್ಕೆ ಹೋಗೋದು ಅಂತಲೇ ಟೆನ್ಷನ್ ಆಗೋಯ್ತು. ಅಷ್ಟೇ ಅಲ್ಲ, ತುಂಬ ಟೈಮ್ ಸಹ ವೇಸ್ಟ್ ಆಯಿತು. ಈಗ ಕಾರಲ್ಲಿ ಹೊರಟಿದ್ದೀರಿ ದೇವಸ್ಥಾನದ ಕಡೆಗೆ. ನೋಡ್ತಿದ್ದೀರಲ್ಲ, ಹನಿ ಬೀಳ್ತಾನೆ ಇದೆ. ಈಗ ದೇವಸ್ಥಾನದಲ್ಲಿ ನಾನು ನೋಮೋದು ಕೂಡ ಅಲ್ಲೇ ನೋಮ್ಕೊಳ್ಳೋದ್ರಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಹಾಗೆ ನಿಮಗೂ ದೇವ್ರ ದರ್ಶನ ಸಹ ಮಾಡಿಬಿಡ್ತೀನಿ. ಈಗ ದೇವ್ರ ದರ್ಶನ ಮಾಡಿಕೊಂಡು ನೋಡ್ಕೊಂಡು ಮತ್ತೆ ಗಾಡಿ ಪೂಜೆ ಕಡೆ ಹೋಗಬೇಕು. ಇದು ಬಂದು ಹನುಮಂತರಾಯ ದೇವಸ್ಥಾನ ಅಂತ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ಅನಿಸುತ್ತೆ. ಲಾಸ್ಟ್ ಇಯರ್ ದೀಪಾವಳಿ ಸೆಲೆಬ್ರೇಷನ್ ವಿಡಿಯೋದಲ್ಲಿ ಈ ದೇವಸ್ಥಾನದ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ, ಅಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಈ ವರ್ಷನೂ ಸೇಮ್ ದೇವಸ್ಥಾನಕ್ಕೆ ಬಂದಿದ್ದೀರಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದೇವರದು. ಹಾಗೆ ನೋಡ್ಕೊಂಡು ಈಗ ಕಾರ್ ಪೂಜೆ ಮಾಡೋ ಕಡೆ ಬಂದಿದ್ದೀರಿ, ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡಿಸೋಣ ಅಂತ. ನೋಡ್ತಿದ್ದೀರಲ್ಲ, ಈ ರೀತಿ ಪೂಜೆಗೆಲ್ಲ ಪ್ರಿಪ್ರೇಷನ್ ನಡೀತಿದೆ. ನಾನೊಂದು ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಇವತ್ತು ತುಂಬಾ ನಮಗೆ ಕಾಟ ಕೊಡ್ತಾಯಿದ್ರು, ತೀಟೆ ಮಾಡ್ತಾಯಿದ್ರು. ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಯಿತು ಮಕ್ಕಳನ್ನ. ಹಬ್ಬದ ದಿನ ಬೇರೆ ಏನೂ ಇದು ಮಾಡೋಂಗಿಲ್ಲ. ಆದರೂ ನಾವು ಸ್ವಲ್ಪ ಪೇಷನ್ಸ್ ಆಗಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡ್ರಿ. ಭಯ ಏನಂದರೆ ಮತ್ತೆ ಇಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಭಯ ಆಗ್ತಾನೇ ಇತ್ತು. ಆ ಭಯದ ನಡುವೆ ಚೆನ್ನಾಗಾಯಿತು ಪೂಜೆ ಎಲ್ಲ, ತುಂಬ ಚೆನ್ನಾಗಾಯಿತು ವೆಹಿಕಲ್ಸ್ದು. ಸದ್ಯಕ್ಕೆ ನಾವು ಪೂಜೆ ಮಾಡೋ ಟೈಮ್ನಲ್ಲಿ ಮಳೆ ಬಂದಿಲ್ಲ, ಅದೇ ಖುಷಿ. ನೋಡ್ತಾ ಇದ್ದೀರಲ್ಲ, ಈಗ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ ಕಾರ್ಗೆ. ಅದು ದೃಷ್ಟಿ ಎಲ್ಲ ತೆಗೆಸ್ತಾ ಇದ್ದಾರೆ. ಇಲ್ಲಿ ವರ್ಷಕ್ಕೊಂದ್ಸರಿ ನಾವು ಮಾಡ್ತಿದ್ರಿ. ಬಟ್ ನೆಕ್ಸ್ಟ್ ವರ್ಷ ಏನಾದರೂ ಆಲ್ಟರ್ನೇಟ್ ಯೋಚನೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಇನ್ನೂ 1 ವರ್ಷ ಟೈಮ್ ಇದೆಲ್ಲ. ರೀಸನ್ ಏನು ಅಂದರೆ, ಇಷ್ಟು ದೂರ ಬಂದು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ವೆಹಿಕಲ್ಸ್ ಎಲ್ಲನೂ ಇಷ್ಟು ದೂರ ಕರ್ಕೊಬರ್ಬೇಕಲ್ವಾ ಅಂತ. ಯಾಕಂದರೆ ಒಂದು ವೆಹಿಕಲ್ ಇದ್ದರೆ ಆರಾಮಾಗಿ ಬಂದು ಹೋಗ್ಬೋದು. ಎಲ್ಲ ವೆಹಿಕಲ್ಸ್ನೂ ಇಲ್ಲಿ ಕರ್ಕೊಬರೋದು ಸ್ವಲ್ಪ ನಮಗೆ ಬರ್ಡನ್ ಫೀಲ್ ಆಗ್ತಿದೆ. ಬಟ್ ಸ್ಟಿಲ್ ಇನ್ನೂ ಏನೂ ಕನ್ಕ್ಲೂಷನ್ ಇಲ್ಲ. ನೆಕ್ಸ್ಟ್ ಇಯರ್ ನೋಡೋಣ, ಇದೇ ಕಂಟಿನ್ಯೂ ಆಗುತ್ತಾ ಇಲ್ಲ ಏನಾದರೂ ಆಲ್ಟರ್ನೇಟ್ ಚೇಂಜಸ್ ಬರುತ್ತಾ ಅಂತ. ಸದ್ಯಕ್ಕೆ ಈಗ ಕಾರ್ಗೆ ಎಲ್ಲ ಚೆನ್ನಾಗಿ ದೃಷ್ಟಿ ತೆಗೆದು ಅದನ್ನು ಹೊಡಿಯೋದಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಬೂದ್ಕುಂಬಳಕಾಯಿನ. ಎಷ್ಟು ಫೋರ್ಸಾಗಿ ಹೊಡಿತಾರೋ ನೋಡೋಣ ಬನ್ನಿ. ಸದ್ಯಕ್ಕೆ ಅವ್ರ ಫೋರ್ಸ್ಗೆ ಅದು ಹೊಡೆದಿಲ್ಲ, ಅದನ್ನು 2 ಪಾಳು ಮಾಡಿ ಎತ್ಕೊಬರ್ತಾ ಇದ್ದಾರೆ. ನೋಡ್ತಿದ್ದೀರಲ್ಲ, ನಮ್ಮ ಮಕ್ಕಳು ನೋಡಿ ಅದ್ರ ಜೊತೆಗೆ ಖುಷಿಯಾಗಿ ಅಲ್ಲಿ ಓಡಾಡೋಕ್ಕೆ ಜಾಗ ಜಾಸ್ತಿ ಇದೆ ಅಂತ ಓಡಾಡ್ಕೊಂಡಿದ್ದಾರೆ. ದೀಪಾವಳಿ ದಿನ ವೆಹಿಕಲ್ಸ್ಗೆ ಪೂಜೆ ಮಾಡೋದೇ ಒಂಥರ ಖುಷಿ ಅಲ್ವಾ? ಹೌದು, ನಿಮ್ಮ ಮನೆಗಳಲ್ಲಿ ಯಾರು ದೀಪಾವಳಿಗೆ ಪೂಜೆ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಆಯ್ತು, ಪೂಜೆ ದಿನ ಜಾಸ್ತಿ ಜನ ಪೂಜೆ ಮಾಡ್ತಾರೆ ವೆಹಿಕಲ್ಸ್ಗೆಲ್ಲ. ಬಟ್ ನಮಗೆ ದೀಪಾವಳಿ ಆಗಿ ಬಂದುಬಿಟ್ಟಿದೆ. ಯಾವಾಗೂ ದೀಪಾವಳಿಗೆ ಪೂಜೆ ಮಾಡ್ತಿದ್ದಿದ್ದು ವೆಹಿಕಲ್ಸ್ ತೊಗೊಂಡಾಗಿಂದ. ಸೊ ನಾನು ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ವೆಹಿಕಲ್ಸ್ ಎಲ್ಲನೂ ಪರ್ಚೇಸ್ ಮಾಡಿರೋದ್ರಿಂದ ನಾನು ಫಸ್ಟ್ ಪೂಜೆ ಮಾಡಿದ್ದು ನಮ್ಮ ವೆಹಿಕಲ್ಸ್ಗೆ ಆಗಿರೋದ್ರಿಂದ ಯಾವಾಗಲೂ ದೀಪಾವಳಿಗೆ ಮಾಡ್ಕೊಬಂದಿರೋದು ನನಗೆ ರೂಢಿ ಆಗಿಬಿಟ್ಟಿದೆ. ಸೊ ಮುಂದೆನೂ ಸಹ ದೀಪಾವಳಿಗೆ ಪೂಜೆ ಮಾಡೋದು ಅಂತ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀರಿ. ಹೇಗೋ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು.
ನೋಡಿದ್ರಲ್ಲ ಯಾವ ರೀತಿ ಆಯಿತು ಪೂಜೆ ಎಲ್ಲ ಅಂತ. ತುಂಬ ಚೆನ್ನಾಗಾಯಿತು ಪೂಜೆ. ಇಲ್ಲಿ ತಂದೆ ಮಗಳು ತುಂಬಾ ಮುದ್ದಾಡ್ತಾ ಇದ್ದಾರೆ. ಅವರ ನೆಚ್ಚಿನ ಮಗಳನ್ನು ಎತ್ಕೊಂಡು ಮುದ್ದಾಡ್ತಿದ್ದಾರೆ. ಇಷ್ಟೆಲ್ಲ ಪೂಜೆ ಆದಮೇಲೆ ನಾವು ಒಂದು ರೌಂಡ್ ಕಾರ್ ಓಡಿಸಿಲ್ಲ ಅಂದರೆ ಹೇಗೆ? ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲನೂ, ನಾವು ಸಹ. ಆದರೆ ಮಕ್ಕಳನ್ನ ವಿಂಡೋ ಸೈಡ್ ಈ ರೀತಿ ಬಿಡಕ್ಕೆ ಹೋಗಬೇಡಿ. ನಾನು ಗ್ಲಾಸ್ ಕ್ಲೋಸ್ ಮಾಡಿ ಈಗ ಒಳಗಡೆ ಎಳ್ಕೊಂಡಿದ್ದೀನಿ ಅವಳನ್ನ. ಮನೆಗೆ ಬಂದು ಅವರ ಪುಟ್ಟ ವೆಹಿಕಲ್ಸ್ಗೆ ಸಹ ಪೂಜೆ ಮಾಡಿದ್ರಿ. ಬೈ ಮಿಸ್ಟೇಕ್ ವೆಹಿಕಲ್ಸ್ನ ತೊಗೊಂಡೋಗೋ ದೇವಸ್ಥಾನಕ್ಕೆ ಮರ್ತೋಗಿದ್ರಿ. ಅದರಿಂದ ಮನೆ ಹತ್ರನೇ ವೆಹಿಕಲ್ಸ್ಗೆ ಪೂಜೆ ಮಾಡ್ತಿದ್ರಿ. ನೋಡಿ, ಮಳೆಗೆ ಮುಂಚೆನೇ ಮನೆಗೆ ಬಂದು ಸೇರ್ಕೊಂಡಿದ್ದೀರಿ. ಅಣ್ಣ ತಂಗಿ ಇಬ್ಬರು ಅವರ ವೆಹಿಕಲ್ಸ್ಗೆ ಭಾರೀ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಮೂವ್ ಮಾಡ್ತಿದ್ದಾರೆ ವೆಹಿಕಲ್ಸ್ನ. ಬನ್ನಿ ಎಷ್ಟು ಚೆನ್ನಾಗಿ ಮೂವ್ ಮಾಡ್ತಿದ್ದಾರೆ ನೋಡಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾಳೆ ಆ ಫ್ರಾಕ್ನಲ್ಲಿ. ಈಗ ಲೈಟಾಗಿ ಮಳೆ ಸ್ಟಾರ್ಟ್ ಆಗ್ತಿದೆ, ನೋಡ್ಬೋದು ಅಲ್ವಾ ನೀವು. ಹೌದು, ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದಾರನ ಕಟ್ಕೊಳ್ತಾ ಇದ್ದೀರಿ. ನೋಮ್ ದಾರ ಅಂತಿರಲ್ಲ ಅದನ್ನು. ನೋಡಿ, ನಮ್ಮ ಯಜಮಾನ್ರಿಗೆ ನಾನೀಗ ನೋಮ್ ದಾರನ ಕಟ್ತಾ ಇದ್ದೀನಿ. ಹಾಗೆ ಅವರು ಸಹ ನನಗೆ ಕಟ್ತಾ ಇದ್ದಾರೆ. ಹಾಗೆ ಯಾರ್ಯಾರಿಗೆ ನೋಮ್ ದಾರ ಕೊಡಬೇಕು ಅವ್ರಿಗೆಲ್ಲ ಕೊಟ್ಟು ಬಂದೆ. ಈಗ ನಮ್ಮ ಫ್ಯಾಮ್ಲಿ ಫೋಟೋ ವಿತ್ ನೋಮ್ ದಾರ ಎಷ್ಟು ಚೆನ್ನಾಗಿದೆಲ್ಲ. ಈಗ ಅಮ್ಮ ಮನೆಗೆ ಹೋಗಿದ್ರಿ, ಅಲ್ಲಿ ಪಟಾಕಿ ಹೊಡಿಯೋದಕ್ಕೆ ಲಕ್ಕಿತ್ ಎಲ್ಲ ತೊಗೊಂಡಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಪಟಾಕಿ ಎಲ್ಲ ಹಚ್ಚಿ ನಾವು ಸ್ವಲ್ಪ ಖುಷಿ ಪಟ್ರಿ. ಬನ್ನಿ ಯಾವ ರೀತಿ ಪಟಾಕಿ ಹಚ್ಚಿದ್ರಿ ಅಂತ ತೋರಿಸ್ತೀನಿ.
ಯಾವ ರೀತಿ ಪಟಾಕಿ ಹಚ್ಚಿದ್ರಿ ಅಂತ. ಈಗ ನಾನು ಮನೆಗೆ ಹೋಗಿ ದೀಪ ಹಚ್ಚೋ ಟೈಮ್ ಆಗಿದೆ. ಬಾಗ್ಲಲ್ಲಿ ಈ ದಿನ ನಾನು ಗಣೇಶ ದೀಪನ ಹಚ್ಚಿದ್ದೀನಿ. ಇದರಲ್ಲಿ 5 ದೀಪ ಬಂದಿದೆ, ಮೇಲೆ ಗಣೇಶ ಬಂದಿದೆ. ಅದನ್ನು ತಗೊಂಡು ಹಾಗೆ ಒಂದು ಸ್ವಲ್ಪ ವೀಡಿಯೋಸು ಸೆಲ್ಫೀಸ್ ಸಹ ತಗೊಳ್ತಾ ಇದ್ದೆ, ಯಾಕಂದರೆ ತುಂಬ ಚೆನ್ನಾಗಿದೆ ಗಣೇಶ. ಈ ದೀಪಾವಳಿಗೆ ನಮ್ಮ ಹಸ್ಬೆಂಡು ನನಗೆ ಅದು ಸರ್ಪ್ರೈಸ್ ಆಗಿ ತಂದು ಪ್ರೆಸೆಂಟ್ ಮಾಡಿದ್ದು. ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ನಿಮಗೂ ಈ ದೀಪ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ಕಡೆಯಿಂದ ನಾಡಿನ ಸಮಸ್ತ ಜನರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಎಷ್ಟು ಬೇಗ ದಿನ ಕಳೀತೋ ಗೊತ್ತೇ ಆಗಲಿಲ್ಲ, ದೀಪಾವಳಿ ಮುಗ್ದೇ ಹೋಯ್ತು. ಆದರೆ ನಮ್ಮ ಮನೆ ಹತ್ರನೂ ಸ್ವಲ್ಪ ಪಟಾಕಿ ಹಚ್ಚೋಣ ಅಂತ ಹೋಗಿದ್ದೀನಿ. ನಾನು ಜಾಸ್ತಿ ಹಚ್ಚೋ ಪಟಾಕಿ ಬಂದು ಫ್ಲವರ್ ಪಾಟು, ಅದು ನನಗೆ ತುಂಬಾ ಇಷ್ಟ. ಪ್ರತಿ ವರ್ಷ ನನಗಂತಾನೆ ತರ್ತಾರೆ ನಮ್ಮ ಹಸ್ಬೆಂಡು. ಇದಾಗಿತ್ತು ನನ್ನ ದೀಪಾವಳಿ ಸೆಲೆಬ್ರೇಷನ್ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.